ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಂಧು ಮಿತ್ರರೇ, ನೆರೆದಿರುವಂಥ ಪುಟಾಣಿ ಮಕ್ಕಳ, ಅವರ ಪೋಷಕರೇ, ಇತರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸ್ನೇಹ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸುಗಳು ಮಕ್ಕಳ ಕಾರ್ಯಕ್ರಮಗಳತ್ತ ಹೋಗ್ತಾ ಇದೆ ಎನ್ನುವುದು ನನಗೆ ಖಂಡಿತ ಗೊತ್ತಿದೆ. ನನಗೆ ಕೊಟ್ಟ 10 ನಿಮಿಷದ ಕಾಲಾವಧಿಯಲ್ಲಿ ನಾನೊಬ್ಬ ಮೇಷ್ಟ್ರಾಗಿ 1 ಗಂಟೆ 2 ಗಂಟೆ ಪಾಠ ಮಾಡುವ ಅನುಭವದ ಹಿನ್ನೆಲೆಯಲ್ಲಿ 10 ನಿಮಿಷಕ್ಕೆ ಇಳಿಸುವುದು ಹೇಗೆ ಎನ್ನುವುದಕ್ಕಿಂತಲೂ ನಮ್ಮ ಮಕ್ಕಳಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎನ್ನುವ ನೆಲೆಯಲ್ಲಿ ಒಂದು 4-5 ಮಾತುಗಳ ಅಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ, ನಮಸ್ಕಾರಗಳು. ಸ್ವಾತಂತ್ರ್ಯ ಅನಂತರ ಅಂದರೆ 1947ರ ನಂತರ, 1950ರ ನಂತರ ಅಂತ ಹೇಳೋಣ, ನಮ್ಮಲ್ಲಿ ಮುಸ್ಲಿಂ ಲೋಕದಲ್ಲಿ ಕೆಲವೊಂದು ಶಾಲೆಗಳು, ನಾನು ಓದ್ತಾ ಇದ್ದ ದಿನಗಳಲ್ಲಿ ನಮ್ಮಲ್ಲಿ ಮುಸ್ಲಿಂ ಲೋಕದ ಶಾಲೆಗಳು ಇದ್ದದ್ದು ಕಡಿಮೆ. ಆ ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಹೆಜ್ಜೆಗಳನ್ನಿಡುತ್ತಾ ನಮ್ಮ ಸಂಸ್ಥೆಗಳು ಬೆಳೆದು ದಕ್ಷಿಣ ಕನ್ನಡ, ಅದರಲ್ಲಿ ಮಂಗಳೂರಿನಲ್ಲಂತೂ ಬಹಳ ವೈಭವೀಕರಣಗೊಂಡಂಥ ಶಾಲಾ ಕಾಲೇಜುಗಳು, ವೃತ್ತಿಪರ ಶಿಕ್ಷಣದ ಸಂಸ್ಥೆಗಳು ಎಷ್ಟೋ ಇದ್ದಾವೆ. ಅವೆಲ್ಲವನ್ನು ಮಾತಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ. ಈಗ ಸ್ನೇಹ ಪಬ್ಲಿಕ್ ಶಾಲೆಯ ಮತ್ತು ಇದರ ಸೋದರ ಸೋದರಿ ಸಂಸ್ಥೆಗಳ ಬಗೆಗೆ ಒಂದೆರಡು ಮಾತು ಅಷ್ಟೆ. ಒಂದು ಶೈಕ್ಷಣಿಕವಾದಂತಹ ಹಿನ್ನೆಲೆ ಇರುವ ಒಬ್ಬ ಪತ್ರಕರ್ತ, ಹಿರಿಯ ಬಂಧುವಾಗಿದ್ದ ಇಬ್ರಾಹಿಂ ಸಹೀದ್ ಅವರ ಕನಸಿನ ಕೂಸುಗಳಲ್ಲಿ ಇವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು. ಅದು ಹಿರಾ ಇರಬಹುದು, ಕಾರುಣ್ಯ ಇರಬಹುದು, ಅನುಗ್ರಹ ಇರಬಹುದು, ಅಥವಾ ಇವತ್ತಿನ ಸ್ನೇಹ ಇರ್ಬೋದು, ಬ್ರೈಟ್ ಇರ್ಬೋದು, ಇಂಥ ಹಲವು 10 ಸಂಸ್ಥೆಗಳು ಇವೆಲ್ಲವೂ ಕೂಡ ಒಂದಕ್ಕೆ ಒಂದು ಪೂರಕವಾಗಿ ಮಾರ್ಗದರ್ಶಿ ಸೂತ್ರದಲ್ಲಿ ಬೆಳೀತಾ ಬಂದಿರುವುದು ನಮ್ಮ ಮಂಗಳೂರಿನ ಒಂದು ಪುಣ್ಯದಾಯಿ ಕೆಲಸ ಎನ್ನುವುದಾಗಿ ನಾನೊಬ್ಬ ಮೇಷ್ಟ್ರಾಗಿ ಭಾವಿಸಿಕೊಂಡಿದ್ದೇನೆ. ಬಂಧುಗಳೇ, ಇವತ್ತು ಶಾಲೆಯನ್ನು ತೆರೆಯುವುದು ಸುಲಭ, ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಕಷ್ಟ. ಇವತ್ತಿನ ಸರ್ಕಾರದ ಧೋರಣೆಗಳು ಮತ್ತು ಇವತ್ತಿನ ಆಡಳಿತಾತ್ಮಕವಾದಂಥ ಮಿತಿಗಳ ಮಧ್ಯೆ ಇಷ್ಟೊಂದು ಮಕ್ಕಳನ್ನು ಸೇರಿಸಿಕೊಂಡು, ಅವರ ಪೋಷಕರನ್ನು ಸೇರಿಸಿಕೊಂಡು, ಎಲ್ಲವೂ ಕೂಡ ವಿಶ್ವಾಸ ಮತ್ತು ಪ್ರೀತಿಯಿಂದ ಒಂದು ಸಂಸ್ಥೆಯನ್ನು ನಡೆಸಬೇಕಾಗಿದೆ ನಾವು. ಆ ಕಾರಣಕ್ಕಾಗಿ ಇರಬೇಕು. ಸಂಸ್ಥೆಗಳಲ್ಲಿ ಬಹಳಷ್ಟು ನಮ್ಮ ಆರ್ಥಿಕ ಮಿತಿಗಳಿದ್ದಾವೆ, ಕೆಲವೊಂದು ಸಾಮಾಜಿಕ ಮಿತಿಗಳು ಕೂಡ ಇದ್ದಾವೆ, ಕೆಲವೊಂದು ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳನ್ನು ನಾವು ಅನಾವರಣಗೊಳಿಸುವ ಸಂದರ್ಭದಲ್ಲಿ ಕೆಲವೊಂದು ಮಿತಿಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಒಂದುಗೂಡಿಸಿಕೊಂಡು ಎಲ್ಲವೂ ಕೂಡ ಒಳಗೊಳ್ಳುವ ಹಾಗೆ ನಮ್ಮ ಶಿಕ್ಷಕ ಬಂಧುಗಳು ವಿದ್ಯಾರ್ಥಿಗಳನ್ನು ಕಟ್ಟುತ್ತಾರೆ ನೋಡಿ, ಆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡ್ತಾರೆ ನೋಡಿ, ಅವರನ್ನು ಬೋಧಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರ್ತಾ ಇದ್ದಾರೆ ನೋಡಿ. ಆ ಶಿಕ್ಷಕರಿಗೆ ನಾವು ಸಲ್ಯೂಟ್ ಹೊಡಿಬೇಕಾದ್ದು ನಮ್ಮ ಧರ್ಮ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಇವತ್ತು ಏನಾಗ್ತಾ ಇದೆ ನಮ್ಮ ಶಿಕ್ಷಣ ಲೋಕ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ನಾವು ಇವತ್ತು ಓಪನ್ ಆಗಿ ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಸರ್ಕಾರವೂ ಮಾತಾಡ್ತಾ ಇದ್ದೇವೆ. ಉಳ್ಳವರಿಗೆ ಒಂದು ಥರದ ಶಾಲೆ, ಇಲ್ಲದವರಿಗೆ ಒಂದು ಥರದ ಶಾಲೆ. ಉಳ್ಳವರಿಗೆ ಒಂದು ರೀತಿಯ ಆಹಾರ ಪದ್ಧತಿ, ಇಲ್ಲದವರಿಗೆ ಒಂದು ರೀತಿಯ ಆಹಾರ ಪದ್ಧತಿ. ಉಳ್ಳವರಿಗೆ ಒಂದು ರೀತಿಯ ಪೋಷಾಕು, ಇಲ್ಲದವರಿಗೆ ಇನ್ನೊಂದು ರೀತಿಯ ಪೋಷಾಕು ಅಂತ ನಮ್ಮಲ್ಲೆಲ್ಲ ಜನರಲ್ ಆಗಿ ನಾವು ನೋಡ್ತಾ ಇದ್ದೇವೆ. ಕಳೆದ 1-2 ವರ್ಷಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳ ಪೋಷಾಕುಗಳ ಬಗ್ಗೆ ಕೂಡ ತಕರಾರುಗಳು ಬಂದು, ಆ ತಕರಾರುಗಳಿಗೆ ಉತ್ತರಿಸಲಿಕ್ಕೆ ನಾವು ಬಹಳ ವೀರಾವೇಶದಿಂದ ನಮ್ಮವರು ಮುಂದಕ್ಕೆ ಹೋದರು. ಒಂದು ಸಂದರ್ಭದಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಸ್ವಲ್ಪ ತಾಳಿ, ಸ್ವಲ್ಪ 1 ವರ್ಷನ 2 ವರ್ಷನ ತಾಳಿ, ಏನಾದರೂ ಒಂದು ವ್ಯವಸ್ಥೆ ಆಗುತ್ತೆ, ಅವಸರ ಮಾಡುವ ಕೆಲಸ ಇದಲ್ಲ ಅಂತ ಹೇಳಿಬಿಟ್ಟು. ಇವಾಗ ಅವಸರ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ನಾವು ಕಷ್ಟದಲ್ಲಿದ್ದೇವೆ. ಸುಪ್ರೀಂ ಕೋರ್ಟ್ನಲ್ಲಿ ದಾವೆಗಳು ಇತ್ಯಾದಿಗಳು ನಮ್ಮನ್ನು ನಾವು ಐಡೆಂಟಿಫೈ ಮಾಡಿಕೊಳ್ಳಿಕ್ಕೆ, ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳಿಕ್ಕೆ ನಾವು ಕೋರ್ಟಿಗೆ ಹೋಗ್ತೇವೆ. ಪ್ರಜಾಪ್ರಭುತ್ವದ ಭಾರತದಲ್ಲಿ ನಾನು ನ್ಯಾಯಾಲಯವನ್ನು ದೂರುವಂಥ ಕೆಲಸಕ್ಕೆ ಹೋಗ್ತಾ ಇಲ್ಲ. ಆದರೆ ನ್ಯಾಯಾಲಯಕ್ಕೆ ಹೋದವಾಗ ಗೆದ್ದದ್ದೂ ಇಲ್ಲ,
ಸೋತದ್ದು ಇಲ್ಲ, ಎಲ್ಲರೂ ಸೋತದ್ದೇ. ಆ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ಕೂಡ ಇವತ್ತಿನ ಶಿಕ್ಷಣದ ವ್ಯವಸ್ಥೆಗೆ ಒಂದು ರೀತಿಯ ಕಡಿವಾಣದ ರೀತಿಯಲ್ಲಿ ಕೋರ್ಟ್ಗಳು ಅವುಗಳನ್ನು ತಡೆ ಹಿಡಿದದ್ದು ಅಥವಾ ಅದನ್ನು ನಿಧಾನಗತಿಗೆ ಕೊಂಡೋದ್ದು ಅಥವಾ ಅವುಗಳ ಬಗ್ಗೆ ಕಾಳಜಿ ಇಲ್ಲದಿರುವುದು ಎಲ್ಲ ಈ ರೀತಿಯದೆಲ್ಲ ನಡೆದಿರುವುದು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾವು ಹೇಳ್ತಾ ಇದ್ದೇವೆ ಅಂಥವುಗಳು ಯಾವುವೂ ಇಲ್ಲ, ನಾವೆಲ್ಲ ಮುಕ್ತರಾಗಿದ್ದೇವೆ, ಬದ್ಧ ಮುಕ್ತರಾಗಿದ್ದೇವೆ, ಯಾವ ಡ್ರೆಸ್ ಹಾಕ್ಬೋದು, ಯಾವ ಅನ್ನ ಆಹಾರವನ್ನು ತಿನ್ನಬಹುದು ಅಂತ ನಾವು ಇವತ್ತು ಕಾನೂನುಗಳನ್ನು ಮತ್ತೆ ಅವುಗಳ ಬಗೆಗೆ ಇನ್ನೊಂದು ರೀತಿಯ ಆಲೋಚನೆಗಳಿಗೆ, ದ್ವಂದ್ವಗಳಿಗೆ, ಆತಂಕಗಳಿಗೆ ನಮ್ಮ ಶಿಕ್ಷಣ ಲೋಕವನ್ನು ನಾವು ಕೊಂಡೋಗ್ತಾ ಇದ್ದೇವೆ. ನಮ್ಮಲ್ಲಿ ಶಿಕ್ಷಣ ಲೋಕದಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವಿಲ್ಲ ನಮ್ಮ ಸರ್ಕಾರದ. ನಾನು ನನ್ನ ಸ್ನೇಹಿತರಾದ ಕಾರ್ಪೊರೇಟರ್ ಇದ್ದಾರೆ, ಅವರಿಂದ ಏನು ಆಗುವಂಥ ಕೆಲಸ ಅಲ್ಲ ಇದು. ಈವನ್ ಶಿಕ್ಷಣ ಸಚಿವರು ಮನಸ್ಸು ಮಾಡಿದರೂ ಆಗುವಂಥದ್ದಲ್ಲ, ಮುಖ್ಯಮಂತ್ರಿ ಮನಸ್ಸು ಮಾಡಿದರೂ ಕೂಡ ಆಗುವಂಥದ್ದಲ್ಲ. ನಮ್ಮ ಶಿಕ್ಷಣ ಲೋಕದ ಈ ಆತಂಕಗಳಿವೆಯಲ್ಲ, ಗೊಂದಲಗಳಿವೆಯಲ್ಲ, ಉಳ್ಳವರು ಇಲ್ಲದವರ ಮಧ್ಯೆ ವ್ಯತ್ಯಾಸಗಳಿದ್ದೇವಲ್ಲ, ಈ ತಾರತಮ್ಯಗಳಿವೆಯಲ್ಲ, ಇವುಗಳನ್ನು ಸರಿಪಡಿಸುವುದಕ್ಕೆ ನಾವು ಎಲ್ಲರೂ ಒಟ್ಟುಗೂಡಬೇಕಾಗಿದೆ. ಈ ನೆಲೆಯಲ್ಲಿ ನಾವು ಶಿಕ್ಷಣದ ಬಗೆಗೆ ಬಹಳ ಉದಾರಿಗಳಾಗಿ, ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ ನನ್ನ ಮಗು, ಆ ಮಗುವಿಗೆ ಬೇಕಾದ ಶಿಕ್ಷಣವನ್ನು ಕೊಡುವಂಥ ಒಂದು ವಾತಾವರಣ ಇರುವ ಶಾಲೆಗೆ ಸೇರಿಸಬೇಕು. ಆ ಶಾಲೆಯ ವಾತಾವರಣ ವಿದ್ಯಾರ್ಥಿ ಸ್ನೇಹಿಯಾಗಿರಬೇಕು. ಪ್ರೀತಿ ತುಂಬುವಂತಹ ವಿದ್ಯಾರ್ಥಿಗಳ ಮಧ್ಯೆ ಪ್ರೀತಿಯನ್ನು ತುಂಬಿಸುವಂತಹ ಸಂಸ್ಥೆಗಳಿರಬೇಕು. ಅವುಗಳು ನಮ್ಮ ಕನಸುಗಳು ಇವತ್ತಿನ, ಅವುಗಳು ಆಗಬೇಕು ಹಾಗೆ ಅಂತ. ನಾನಿವತ್ತು ನನ್ನ ಪೋಷಕರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳೋದಿಷ್ಟೇ, 35 ವರ್ಷ ನಾನು ಬದ್ರಿಯಾ ಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಸಾವಿರಾರು ಜನ ವಿದ್ಯಾರ್ಥಿಗಳನ್ನು, ಸಾವಿರಾರು ಜನ ಪೋಷಕರೊಂದಿಗೆ ನಾನು ಬಹಳ ಆತ್ಮೀಯವಾಗಿ ಬೆರೆತಿದ್ದೇನೆ. ನನಗೆ ಎಲ್ಲ ರೀತಿಯ ಪೋಷಕರ ಬಗೆಗೆ ಅನುಭವ ಇದೆ. ಬೆಂಗೆರೆಯಿಂದ ಬರುವಂಥ ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಮಕ್ಕಳ ತಾಯಿ ತಂದೆಯರು ಬಂದು ಅವರ ಕಷ್ಟಗಳನ್ನು ಹೇಳಿಕೊಂಡಾಗ, ಶ್ರೀಮಂತರ ಮಕ್ಕಳ ಪೇರೆಂಟ್ಸ್ ಬಹಳ ಬೆರಳೆಣಿಕೆಯಷ್ಟು ಜನ, ಅವರ ಸಮಸ್ಯೆಗಳೇ ಬೇರೆ. ಶ್ರೀಮಂತರ ಮನೆಯಿಂದ ಬರುವ ವಿದ್ಯಾರ್ಥಿಗಳ ಕಷ್ಟ ಇದೆಯಲ್ಲ, ಅದೊಂದು ಬೇರೆಯೇ. ಆ ತಾಯಿ ತಂದೆಯರ ಕಷ್ಟನೂ ಬೇರೆಯೇ. ಆದರೆ ದುಡಿದು ತಿನ್ನುವ ಮನೆಗಳಿಂದ ಮಕ್ಕಳನ್ನು ಕಳಿಸ್ತಾರಲ್ಲ, ಆ ಮಕ್ಕಳಲ್ಲಿರತಕ್ಕಂತಹ ಒಂದು ರೀತಿ ಅವರ ಚೈತನ್ಯವನ್ನು, ಅವರ ಪ್ರತಿಭೆಯನ್ನು, ಅವರ ಮನಸ್ಸಿನ ಆಳ ಅಗಲವನ್ನು ನಾವು ತೆರೆಯಬೇಕಾದನ್ನು ನಮ್ಮ ಅಧ್ಯಾಪಕರ ಗುರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮುಖ್ಯೋಪಾಧ್ಯಾಯರ HM. ಓಕೆ, ನಾನು ಕನ್ನಡದಲ್ಲಿ ಮಾತಾಡೋದು ನಿಮಗೆಲ್ಲರಿಗೂ ಅರ್ಥ ಆಗ್ತಾಯಿಲ್ಲ, ಇಂಗ್ಲೀಷಿನಲ್ಲಿ ಮಾತಾಡಬೇಕಂತ ಏನಿಲ್ಲಲ್ಲ ಮೇಡಮ್? ಇಲ್ಲ ಮಕ್ಕಳಿಗೆ ಅರ್ಥ ಆಗ್ತದೆ. ಸೊ ಇವೆಲ್ಲವನ್ನು ಕೂಡಿಸಿಕೊಂಡಾಗ ಬಹಳ ಶಿಷ್ಟಾಚಾರದಿಂದ ಕೂಡಿದಂಥ ಶಿಕ್ಷಣವನ್ನು ಸ್ವಲ್ಪ ದೂರ ಇಡುವ, ಅದು ಸದ್ಯಕ್ಕೆ ಬೇಡ. ಮನುಷ್ಯನ ಬದುಕಿಗೆ ಬೇಕಾದ ಶಿಕ್ಷಣ ಯಾವುದು ಎನ್ನುವುದರ ಬಗ್ಗೆ ನಾವು ತುಲನೆ ಮಾಡುವ. ನಾನು ಯಾವತ್ತೂ ಕೂಡ ನಮ್ಮ ನಜೀರ್ ಸಾಬ್ ಅವರನ್ನು ನಾವು ನಜೀರ್ ಸಾಬ್ ಅಂತ DC ಆಫೀಸಿನಲ್ಲಿ ಇರುವ ಕರೀತಾ ಇದ್ದೇವೆ. ನಜೀರ್ ಸಾಬ್ ಎನ್ನುವುದು ಒಂದು ಮಿತ್, ಅದು ನೀರಿನ ಸಾಬರ ಬಗೆಗೆ ಬಂದದ್ದು. ನಮ್ಮ ಇದು ಪಂಚಾಯತ್ ರಾಜ್ ಸಚಿವರಾಗಿದ್ದಂಥ ಅವರ ಬಗ್ಗೆ ಬಂದಾಗ, ಆ ಕಾಲದಲ್ಲಿ ಇವರು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಗಳಲ್ಲಿ ನಮಗೆ ಬಹಳ ಆತ್ಮೀಯರಾದಂಥ ಒಬ್ಬ ಸರ್ಕಾರಿ ಸ್ನೇಹಿತರು ಅಂದರೆ ಸರ್ಕಾರಿ ನೌಕರ ಸ್ನೇಹಿತರು, ಅಧಿಕಾರಿ ಸ್ನೇಹಿತರು. ನಾವು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ವಿ. ನಮ್ಮ ಮಕ್ಕಳನ್ನು ಯಾವ ರೀತಿ ಕಟ್ಟಬೇಕು, ನಮ್ಮ ಮಕ್ಕಳಿಗೆ ಸಾಕ್ಷರತೆ ಅಂದರೆ ಏನು ಎನ್ನುವುದರ ಅರ್ಥವನ್ನು ಹೇಳಿಕೊಡಬೇಕು. ನಾನು ಚಿಕ್ಕ ಪುಟ್ಟ ಮಕ್ಕಳನ್ನು ನೋಡ್ತಾ ನಾವು ಸ್ವಲ್ಪ ಸಮಯ ಆ ಮಕ್ಕಳೊಟ್ಟಿಗೆ ಅಲ್ಲಿ ಕಳೆದು ಒಂದು 10, 15, 20 ನಿಮಿಷ ಮಾತಾಡಿದ್ದೀವಿ. ಮರುಳ ಮೇಲೆ ಮನೆಯ ಮಾಡಿ, ಆ ಮನೆ ನನ್ನದು, ಈ ಮನೆ ನಿನ್ನದು ಎನ್ನುವ ಮರುಳಾಟ ಆಡಿದ್ದು ನೆನಪಿದೆ ಆ ಪುಟ್ಟ ಮಗುವಿನಲ್ಲಿ. ನಾನು ಕೇಳೋ ಪ್ರಶ್ನೆ, ನಾನು ಅವತ್ತು ಕೇಳಿಕೊಂಡ ಪ್ರಶ್ನೆ, ಕಡಲ ಕಿನಾರೆಯಲ್ಲಿ ಅಥವಾ ತೋಡು ಕಾಲುವೆಯ ಕಿನಾರೆಯಲ್ಲಿ ಮರಳು ಹೊಯ್ಗೆ ಬಿದ್ದಿರ್ತದೆ. ಚಿಕ್ಕ ಪುಟ್ಟ ಮಕ್ಕಳು ಆ ಹೊಯ್ಗೆಯಲ್ಲಿ ಆಡ್ತಾರೆ, ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ತಾರೆ. ಆ ಮನೆಯಲ್ಲಿ ಆ ಮನೆ ನನ್ನದು, ಈ ಮನೆ ನಿನ್ನದು ಅಂತ ಹೇಳಿಕೊಂಡು ನಾವಲ್ಲಿ ಮಾತಾಡಿಕೊಳ್ತೇವೆ. ಆಗ ಮಕ್ಕಳಿಗೆ ಮರಳು ಅಂದರೆ ಹೊಯ್ಗೆ ಮತ್ತು ಮನೆ, ಕಟ್ಟಿದ ಮನೆ, ಅವುಗಳು ಮಾತ್ರ ಮುಖ್ಯವಾಗಿದ್ದು. ಆ ಮನೆ ಯಾರು ಕಟ್ಟಿದ್ರು, ಯಾವ ಮನೆಯಿಂದ ಬರುವ ಮಗು, ಹಿಂದೂ ಮನೆಯಿಂದ ಬರುವ ಮಗು, ಮುಸ್ಲಿಂ ಮನೆಯಿಂದ ಬರುವ ಮಗು ಅಥವಾ ಕ್ರೈಸ್ತ ಮನೆಯಿಂದ ಬರುವ ಮಗು ಎನ್ನುವ ವ್ಯತ್ಯಾಸ ಆ ಮಕ್ಕಳಲ್ಲಿ ಇರಲಿಲ್ಲ ಸ್ನೇಹಿತರೆ. ಆ ಮಕ್ಕಳು ಏನು ಮಾಡಿದ್ರು, ಮರಳು ಸಿಕ್ಕಿದೆ ಇಷ್ಟು ಆಟ ಆಡಿದ್ದಾರೆ, ನೀರಿನ ಮಧ್ಯೆ ಅವರು ಕುಣಿದಾಡಿದ್ದಾರೆ, ಅವರು ಚೆಲ್ಲಾಟ ಆಡಿದ್ದಾರೆ, ಅವರು ಪರಸ್ಪರ ಅಪ್ಪಿಕೊಂಡಿದ್ದಾರೆ, ಮುದ್ದಾಡಿದ್ದಾರೆ, ಕಚ್ಚಿಕೊಂಡಿದ್ದಾರೆ, ಏನೆಲ್ಲ ಮಾಡಿಕೊಂಡಿದ್ದಾರೆ. ಅಂಥ ಮಕ್ಕಳನ್ನು ನಾವು ತಂದು ಶಾಲೆಯಲ್ಲಿ ಅವರಿಗೆ ರೂಪ ಕೊಟ್ಟಿದ್ದೇವೆ ನೋಡಿ.
ಅವರನ್ನು ಬೆಳೆಸಿದ್ದೇವೆ ನೋಡಿ, ಅವರಿಗೆ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ನಾವು ಅವರನ್ನು ಕಟ್ಟಿದ್ದೇವೆ ನೋಡಿ, ಅದು ನಮ್ಮ ಶಿಕ್ಷಕರದ್ದು. ಸ್ನೇಹಿತರೆ, ಒಂದು ಶಾಲೆ ಎಂದಾಗ ಅಲ್ಲಿಯ ವಿದ್ಯಾರ್ಥಿಗಳು ಬಹಳ ಮುಖ್ಯ ಆಗ್ತಾರೆ, ಅಲ್ಲಿಯ ಪೋಷಕರು ಬಹಳ ಮುಖ್ಯ ಆಗ್ತಾರೆ, ಶಿಕ್ಷಕರು ಮುಖ್ಯ ಆಗ್ತಾರೆ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯವರು, ಆಡಳಿತ ವರ್ಗದವರು ಮುಖ್ಯ ಆಗ್ತಾರೆ. ಸರ್ಕಾರ ಹೇಳುತ್ತೆ ಮಕ್ಕಳಿಂದ ಇಷ್ಟು ಹಣ ಫೀಸ್ ತಗೊಳ್ಳಿ, ಶುಲ್ಕ, ಅದನ್ನು ಲೆಕ್ಕ ಇಟ್ಟುಕೊಳ್ಳಿ, ಆ ಮಕ್ಕಳಿಗೆ ಪಾಠ ಹೇಳುವಂಥ ಶಿಕ್ಷಕರಿಗೆ ಅದನ್ನು ಹಂಚಿ ಸಂಬಳ ಕೊಡಿ, ಅದರಲ್ಲಿ ಪ್ರತಿಯೊಂದು ಲೆಕ್ಕವನ್ನು ಕೂಡಿಸಿಕೊಳ್ಳಿ, ಅದನ್ನು ಕಳೆದು ಎಲ್ಲ ಅದಕ್ಕೆ ಒಂದು ವಾರ್ಷಿಕ ಆಡಿಟ್ ಮಾಡಿ ಆ ಲೆಕ್ಕಾಚಾರವನ್ನು ಇಲಾಖೆಗೆ ತೋರಿಸಿಕೊಡಿ. ಆ ಶಿಕ್ಷಕರ ಹೊಟ್ಟೆಗೆ ಬಡಿಬೇಡಿ, ಮಕ್ಕಳ ಪೇರೆಂಟ್ಸ್ ಹೊಟ್ಟೆಯನ್ನು ಕಿತ್ತುಕೊಳ್ಬೇಡಿ, ಮತ್ತು ಎಷ್ಟು ಬೇಕೋ ಅಷ್ಟನ್ನು ಸುಧಾರಿಸಿ. ಬಟ್ ಆಡಳಿತ ಮಂಡಳಿ ಏನು ಮಾಡಬೇಕಾದ್ರೆ ಇದರ ಮಧ್ಯದ ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡಬೇಕು. ಸಂಸ್ಥೆ ಉಳಿಯುವುದು ನಾಳೆ ಆಡಳಿತ ಮಂಡಳಿಯ ಸದಸ್ಯರ ಪ್ರಯತ್ನ ತ್ಯಾಗದ ಫಲವಾಗಿ ಆದರೆ ಆ ಸಂಸ್ಥೆ ಸಮಾಜಕ್ಕೆ ಮುಂದಕ್ಕೆ ಕಾಣಿಸಿಕೊಳ್ಳುವುದು ಆ ಮಕ್ಕಳು ಕಲಿತ ಶಾಲೆ, ಆ ಮಕ್ಕಳು ಕೊಟ್ಟ ರಿಸಲ್ಟ್, ಆ ಮಕ್ಕಳು ಕೊಟ್ಟ ಮಕ್ಕಳಿಗೆ ಶಿಕ್ಷಕರು ಕೊಟ್ಟ ಪ್ರೀತಿ, ಇವೆಲ್ಲದರ ಮಧ್ಯೆ ಆ ಶಾಲೆ ಉಳಿತದೆ. ಪಕಲಡ್ಕದಲ್ಲಿರುವಂಥ ಈ ಸ್ನೇಹ ಶಾಲೆಯ ಪ್ರಯತ್ನಗಳನ್ನು ನಾನು ಉದ್ದಕ್ಕೂ ಆ ವರದಿಯಲ್ಲಿ ನೋಡ್ತಾ ಬಂದೆ. ನಾನು ಪಕ್ಕದಲ್ಲಿದ್ದ ಸ್ನೇಹಿತರೊಟ್ಟಿಗೆ ಅದನ್ನು ಹಂಚಿಕೊಂಡೆ. ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ಶಿಕ್ಷಣವನ್ನು ಕೊಡುವ ಈ ಪ್ರಯತ್ನಕ್ಕೆ ನಮ್ಮ ಎಲ್ಲ ಬಂಧುಗಳು, ಅಲ್ಲಿ ಆಡಳಿತ ಮಂಡಳಿಯ ಬಂಧುಗಳು ಪ್ರಯತ್ನ ಪಟ್ಟಿದ್ದೀರಿ. ಶಿಕ್ಷಕರು ಅದನ್ನು ಬಹಳ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ತ್ಯಾಗಮಯಿಗಳಾಗಿ ಅವ್ರ ಕೆಲಸ ತಮ್ಮನ್ನು ಅರ್ಪಿಸಿಕೊಂಡು ಕೆಲಸ ಮಾಡಿದಿರಿ, ಮಕ್ಕಳನ್ನು ಕಟ್ಟಿದ್ದೀರಿ. ಇವತ್ತು ಒಬ್ಬ ಹುಡುಗ ಔಟ್ ಗೋಯಿಂಗ್ ಸ್ಟೂಡೆಂಟ್, ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿದಾಗ ಅವನಿಗೂ ಖುಷಿ, ನಮಗೆಲ್ರಿಗೂ ಖುಷಿ, ಆ ಮಕ್ಕಳ ಟೀಚರ್ಗಳಿಗೆ ಖುಷಿಯೇ ಖುಷಿ. ಒಬ್ಬ 10th ಸ್ಟ್ಯಾಂಡರ್ಡ್ನ ಹೆಣ್ಣು ಮಗಳು 625ಕ್ಕೆ 625 ಮಾರ್ಕ್ ತೆಗಿತಾಳೆ ಅಂತ HM ಹೇಳಿದರು. ಅಷ್ಟು ಬ್ರೈಟ್ ಸ್ಟೂಡೆಂಟ್ ಅವಳು ಅಂತ. ಅಲ್ಲವೂ ಅವಳಿಗೆ ಆ 665ಕ್ಕಿಂತ 665 ಅಂಕಗಳನ್ನು ಪಡೆದು ಒಂದು ಭಾಗ, ಅದು ಸಾಧನೆಯ ಬಹಳ ಮುಖ್ಯದ. ಅದರ ಒಟ್ಟಿಗೆ ಬದುಕಿನ ಉದ್ದಕ್ಕೂ ಯಶಸ್ಸನ್ನು ಕಾಣುವಂತಹ ಶಕ್ತಿಯನ್ನು ಅಲ್ಲವ ಆ ಮಗುವಿಗೆ ಅಂಥ ನೂರಾರು ಮಕ್ಕಳಿಗೆ ನೀಡಲಿ ಅಂತ ನಾವು ಪ್ರಾರ್ಥಿಸೋಣ. ಒಂದೇ ಒಂದು ಮಾತು, ಇವತ್ತಿನ ಈ ಕಲ್ಚರಲ್ ಪ್ರೋಗ್ರಾಮ್, ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಕ್ಕಳು ಅನಾವರಣಗೊಳಿಸ್ತಾರೆ, ತಾವುಗಳು ನೋಡಿ ಖುಷಿ ಪಡ್ತೀರಿ. ಮತ್ತು ನೀವು ಮಕ್ಕಳನ್ನು ಕರ್ಕೊಂಡೋಗಿ ಮನೆಗೆ ಕರ್ಕೊಂಡೋಗಿ ಆ ಮಕ್ಕಳಿಗೆ ಹೆಮ್ಮೆಯ ಖುಷಿಯ ಮಾತುಗಳನ್ನು, ಆಶೀರ್ವಾದ ಮಾತುಗಳನ್ನು ಹೇಳ್ತೀರಿ. ನಾನು ಇಷ್ಟೇ ಹೇಳೋದು ನಮ್ಮ ಪೋಷಕರಿಗೆ, ಮಗುವನ್ನು ಬಹಳ ಪ್ರೀತಿಯಿಂದ ಬೆಳೆಸಿ. ಮಕ್ಕಳನ್ನು ಒಂದು ಮಗುವಿಗೆ ಮೊದಲೆಲ್ಲ ಒಂದು ಮನೆಯಲ್ಲಿ 7-8 ಮಕ್ಕಳುಗಳಿದ್ದವು, ಈಗ ಒಂದು ಮನೆಯಲ್ಲಿ 2-3 ಅಷ್ಟೇ ಮಕ್ಕಳುಗಳಿದ್ದಾವೆ, ಒಂದು ಮಗು ಇರುವ ಮನೆ ಇದೆ. ಆ ಥರದಲ್ಲಿ ಅಂಥ ಮನೆಗಳಿಂದ ಮಕ್ಕಳನ್ನು ಪ್ರೀತಿಸಿ. ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬೇಡಿ. ಶಿಕ್ಷಣ ಎನ್ನುವುದು ಶಿಕ್ಷೆ ಆಗಬಾರ್ದು, ಅದು ವರ ಆಗಬೇಕು ಅವರಿಗೆ. ಟೀಚರ್ಗಳು ಹೊಡಿತಾರ ನಾನು ಕೇಳೋದಿಲ್ಲ, ಯಾಕೆಂದರೆ ಬೆತ್ತ ಹಿಡಿಯೋದು ಯಾವ ಮಗು ಸರಿಯಾದದ್ದು ನನಗೆ ಗೊತ್ತಿಲ್ಲ. ಆ ಬೆತ್ತವನ್ನು ತೋರಿಸಿ, ಇದು ಬೆತ್ತ ಅಂತೇಳಿ ತೋರಿಸಿ, ಇದರಲ್ಲಿ ನೋವಾಗುತ್ತೆ ಹೊಡೆದ್ರೆ ಅಂತ ತೋರಿಸಿದರೆ ಸಾಕು ಅಂತ ಕಾಣುತ್ತೆ, ಹೌದಾ? ಸರಿನಾ? ಸೊ ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರೀತಿಯಿಂದ ಮಕ್ಕಳನ್ನು, ನೀವು ಪೋಷಕರು ನಿಮ್ಮ ಟೀಚರ್ಗಳನ್ನು, ನಿಮ್ಮ ಮಕ್ಕಳಿಗೆ ಪಾಠ ಹೇಳುವ ಟೀಚರ್ಗಳನ್ನು ನಿಮ್ಮ ಮನೆಯ ಹೆಣ್ಣು ಮಕ್ಕಳಾಗಿ, ನಿಮ್ಮ ಮನೆಯ ಸ್ನೇಹಿತರಾಗಿ, ಮನೆಯ ಸೋದರರಾಗಿ ನೋಡುವಂಥ ಮನಸ್ಸು ಮಾಡಿ. ಅಧ್ಯಾಪಕರು ವಿದ್ಯಾರ್ಥಿಗಳ ಪೋಷಕರನ್ನು ನಮ್ಮವರು ಅಂತ ತಿಳ್ಕೊಳ್ಳಿ. ಆ ಆಡಳಿತ ಮಂಡಳಿಯವರು ಶಿಕ್ಷಕರನ್ನು ಅವರು ನಮ್ಮ ಸೋದರಿಯರು ಅಂತ ತಿಳ್ಕೊಳ್ಳಿ. ಅವಳ ನೋವಿನೊಂದಿಗೆ ಸ್ಪಂದಿಸಿ, ಅವರಿಗೆ ಬೇಕೆನ್ನುವುದನ್ನು ಕನಿಷ್ಠ ಮಟ್ಟದಲ್ಲಾದರೂ ಒದಗಿಸಲಿಕ್ಕೆ ಪ್ರಯತ್ನಿಸಿ. ಆ ನೆಲೆಯಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿ. ಬೋಧನೆ ಎನ್ನುವುದು ಅದು ಬಹಳ ಪವಿತ್ರವಾದಂತಹ ಕೆಲಸ. ನಾನು ಬೋಧಕನಾಗಿ ಹೇಳ್ತಾ ಇಲ್ಲ, ಎಲ್ಲಿ ಕೂಡ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಕಂಡಂಥ, ನಾವು ನಂಬುವುದಿಲ್ಲ ಅದು ಬೇರೆ ವಿಚಾರ, ಪುರಾಣ ಇತಿಹಾಸಗಳಲ್ಲಿ ನಾವು ಓದಿದಂತಹ ನಮ್ಮ ಆಚಾರ್ಯರು, ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ ಎನ್ನುವ ಸಂಪ್ರದಾಯದಿಂದ, ಸಂಸ್ಕೃತಿಯಿಂದ ಬಂದವರು ನಾವು. ಕನಿಷ್ಠತಮ ಶಿಕ್ಷಣವನ್ನು ಕೊಡುವಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಮಾಡಿದ ಎಲ್ಲ ಅಧ್ಯಾಪಕರಿಗೆ ನಾನು ಪ್ರೀತಿಯಿಂದ ವಂದಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳ ಪೋಷಕರಲ್ಲಿ ಕಳಕಳಿಯಿಂದ ನಾನು ನನ್ನ ವಿಚಾರವನ್ನು ಹಂಚಿಕೊಂಡಿದ್ದೇನೆ. ನೀವೆಲ್ಲ
ಸಾಕ್ಷೀಭೂತರಾಗಿದ್ದೀರಿ. ನಿಮಗೆ ಇದರಿಂದ ಖುಷಿಯಾಗಿರ್ಬೋದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಬ್ಬ ಅಧ್ಯಾಪಕನಾಗಿ, ಆಶಾವಾದಿಯಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಸಾಹಿತ್ಯ ಮತ್ತು ಬದುಕಿನ ವಿದ್ಯಾರ್ಥಿಯಾಗಿರುವ ನನ್ನಂಥವರಿಗೆ ಶಿಕ್ಷಣವನ್ನು ಕೊಟ್ಟಂಥ ಶಿಕ್ಷಕರು ಇವತ್ತು ಕೂಡ ಗೌರವಪೂರ್ಣವಾಗಿ ನಾವು ನೋಡ್ತಾ ಇದ್ದೇವೆ. ನೀವುಗಳು ಹಾಗೆ ಮಾಡಿ. ನಿಮ್ಮ ಇವತ್ತು ಬಹುಮಾನಗಳನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು, ಅಭಿನಂದನೆಗಳು. ಬಹುಮಾನವನ್ನು ಪಡೆಯದವರು ನಾವು ಸುಮ್ಮನೆ ಅಂತ ತಿಳ್ಕೊಬೇಡಿ. ನಿಮ್ಮ ಪ್ರಯತ್ನ ಮುಂದುವರಿಸಿ. ಮತ್ತು ಅದಕ್ಕೆ ಅವರನ್ನು ಸಜ್ಜುಗೊಳಿಸಿದಂಥ ಅಧ್ಯಾಪಕರುಗಳಿಗೂ ಮತ್ತು ಅದಕ್ಕೆ ವೇದಿಕೆಯನ್ನು ಏರ್ಪಡಿಸಿದಂಥ ನಮ್ಮ ಆಡಳಿತ ಮಂಡಳಿಯವರಿಗೂ, ಮಕ್ಕಳನ್ನು ಪ್ರೋತ್ಸಾಹಿತವಾಗಿ ಶಾಲೆಯಲ್ಲಿ ತಂದು ಬಿಟ್ಟು ಅವರ ಅಭಿವೃದ್ಧಿಗಾಗಿ ನೀವು ನನ್ನ ಮಗು ನನಗಿಂತ ಹುಷಾರಾಗಬೇಕು ಅಂತ ನಾವು ತಿಳ್ಕೊಳ್ತೇವಲ್ಲ, ಅಂತಹ ಪೋಷಕರಿಗೆ ಎಲ್ಲರಿಗೂ ಕೂಡ ಗೌರವದ ಅಭಿನಂದನೆಗಳು, ವಂದನೆಗಳು.